ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ತೋರಿಸ್ತಿರೋದು ಮಟನ್ ಪೆಪ್ಪರ್ ಡ್ರೈ ತೋರಿಸ್ತಾ ಇದ್ದೀನಿ. ಇದಕ್ಕೆ ಏನೇನು ಸಾಮಾನು ಬೇಕು ಅಂದರೆ, ಮಟನ್ ಪೆಪ್ಪರ್ ಡ್ರೈಗೆ ನಾನು ಮೊದಲು ಒಂದು ಪಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪನೇ ಹಾಕೋಬೇಕು, ತುಪ್ಪದಲ್ಲೇ ಮಾಡಬೇಕು ಅದನ್ನು. ಹಾಗೆ ನಾನು ಬಿರಿಯಾನಿ ಮಾಡಿದಾಗ ಮಟನ್ ಬೇಯಿಸ್ಕೊಂಡಿದ್ನಲ್ವ, ಆವಾಗ ಸ್ವಲ್ಪ ಮಟನ್ ಪೀಸ್ ತಗೊಂಡಿದ್ದೆ. ಹಾಗೆ ನೀವು ಚಾಪ್ಸ್ ಮಾಡಿದಾಗ ಇಲ್ಲ ಮಟನ್ ಸಾರು ಮಾಡಿದಾಗ ಯಾವಾಗಲಾದ್ರೂ ನೀವು ಫ್ರೈ ಮಾಡ್ಕೋಬೇಕು ಅಂದರೆ ಅದರಲ್ಲೇ ಬೆಂದಿರೋ ಪೀಸ್ನ ತೊಗೊಂಡು ಇಟ್ಕೊಂಡಿರಿ ಒಂದು ಬಟ್ಲಿಗೆ. ಹಾಗೆ ಜಜ್ಜಬೇಕು, ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಜಜ್ಜಿ ಇಟ್ಕೋಬೇಕು. ಹಾಗೆ ಹಸಿರು ಮೆಣಸಿನ್ಕಾಯಿನ ಸೀಳಿಸಿಟ್ಕೋಬೇಕು. ಹಾಗೆ ಕರಿಬೇವು ಸೊಪ್ಪು, ಈರುಳ್ಳಿ, ಇದಕ್ಕೆ 4 ಐಟಮು. ಫಸ್ಟ್ ತುಪ್ಪ ಬಿಸಿ ಆದಮೇಲೆ ನಾವು ಬೆಳ್ಳುಳ್ಳಿನೆಲ್ಲ ಜಜ್ಜಿ ಇಟ್ಕೋಬೇಕು. ಒಂಚೂರು ಎಣ್ಣೆನೂ ಹಾಕ್ತೆ ನಾನು. ಎಣ್ಣೆನೂ ತುಪ್ಪನೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಗೋಲ್ಡನ್ ಬ್ರೌನ್ ಬರೋವರೆಗೂ ಬೆಳ್ಳುಳ್ಳಿ ಫ್ರೈ ಮಾಡಬೇಕು. ಮಟನ್ ಪೆಪ್ಪರ್ ಡ್ರೈ ಯಾರಿಗಿಷ್ಟ ಇಲ್ಲ ಹೇಳಿ, ಎಲ್ರಿಗೂ ಇಷ್ಟ ಮಟನ್ ಪೆಪ್ಪರ್ ಡ್ರೈ ಅಂದರೆ. ನಮ್ಮ ಮನೆಯವ್ರಿಗಂತೂ ತುಂಬ ಇಷ್ಟ, ನನ್ನ ಮಗಳಿಗೂ ಇಷ್ಟ. ಅವ್ರು ಯಾವಾಗಲೂ ಚಾಪ್ಸು ಮಟನ್ ಸಾರೆಲ್ಲ ಮಾಡಿದಾಗ ಈ ಥರ ಮಾಡಿಕೊಡು ಅಂತ ಕೇಳ್ತಾರೆ. ಹಾಗಾಗಿ ನಾನು ಮಟನ್ ಪೆಪ್ಪರ್ ಡ್ರೈ ಮಾಡ್ತೀನಿ. ಬೆಳ್ಳುಳ್ಳಿ ಚೆನ್ನಾಗಿ ಸ್ವಲ್ಪ ಬಾಡಿದ್ಮೇಲೆ ಹಸಿರು ಮೆಣಸಿನ್ಕಾಯಿ ಸೀಳಿರೋದು, ಹಾಗೆ ಕರಿಬೇವು ಸೊಪ್ಪು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದೆ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಈರುಳ್ಳಿ ಸಣ್ಣದಾಗಿ ಹೆಚ್ಕೋಬೇಕು. ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪೆಲ್ಲ ಚೆನ್ನಾಗಿ ಬಾಡ್ತಾ ಇರಲಿ. ಆವಾಗ ಸಣ್ಣದಾಗಿ ಹೆಚ್ಕೊಂಡಿರೋ ಒಂದು 2 ಈರುಳ್ಳಿ ಹಾಕ್ಕೋಬೇಕು. ನಿಮ್ಗೆ ಎಷ್ಟು ಬೇಕು ಈರುಳ್ಳಿ ಮಸಾಲೆ ಅಷ್ಟು ಹಾಕ್ಕೋಬೋದು. ನಾನು ಒಂದು 2 ಈರುಳ್ಳಿ ಹೆಚ್ಕೊಂಡಿದ್ದೆ ಸಣ್ಣದಾಗಿ. ಅದನ್ನು ಹಾಕಿ ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಅದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ನಾವು ಇಲ್ಲಿ ಮಟನ್ ಇಟ್ಕೊಂಡಿರ್ತೀವಲ್ಲ, ಅದು ಸಾರೇನೂ ಇರಬಾರ್ದು, ಅದರಲ್ಲಿ ಸಾರು ನೀರೇನು ಇರಬಾರ್ದು, ಡ್ರೈ ಆಗೇ ಇರಬೇಕದು. ಅದು ಉಪ್ಪು ಖಾರ ಹಿಡಿದು ಚೆನ್ನಾಗಿ ಬೆಂದಿರುತ್ತೆ. ಇದಕ್ಕೆ ನಾವು ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಕೋಬೇಕು. ಈಗ ಫ್ರೈ ಆಗಬೇಕಾದ್ರೆ ಉಪ್ಪಿನ ಪುಡಿ ಹಾಕಿದ್ರೆ ಚೆನ್ನಾಗಿ ಕಲರ್ ಬರುತ್ತೆ. ಹಂಗಾಗಿ ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಕೊಂಡೆ. ಸ್ವಲ್ಪ ಉಪ್ಪಿನ ಪುಡಿ, ಉಪ್ಪು ಹಾಕಬಾರ್ದು, ಪುಡಿ ಉಪ್ಪು ಹಾಕ್ಬೇಕು ಇದಕ್ಕೆ ಮಟನ್ ಪೆಪ್ಪರ್ ಡ್ರೈಗೆ. ಹಾಗೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಂಡು ತಿನ್ನಿ ಎಲ್ಲರೂ ಒಂದು ಸಲ. 4 ಪೀಸ್ ಮಟನ್ ತಗೊಂಡ್ರೆ ಸಾಕು. ನಾನು ಎಷ್ಟು ತಗೊಂಡಿದ್ದೀನಿ, ನಮ್ಮ 3 ಜನಕ್ಕೆ ಒಂದು 2-3 ಪೀಸ್ ಹಂಗೆ. ಬಿರಿಯಾನಿಗೂ ಹಾಕಿದ್ದೆ. ಬಿರಿಯಾನಿಲೇ ಸ್ವಲ್ಪ ತಗೊಂಡಿದ್ದೆ ಡ್ರೈ ಮಾಡೋಣ ಅಂತ. ಆವಾಗ ಮಟನ್ ಪೀಸ್ ತಗೊಂಡಿದ್ನಲ್ಲ, ಅದನ್ನು ಇದಕ್ಕೆ ಹಾಕಿದೆ. ಇದನ್ನು ಹಾಕ್ಬಿಟ್ಟು ಡ್ರೈ ಮಾಡಬೇಕು, ಚೆನ್ನಾಗಿ ಫ್ರೈ ಮಾಡಬೇಕು. ಅದರದ್ದು ಇದೆಲ್ಲ ನೀರಂಶ ಇದ್ದರೆ ಇರೋವರೆಗೂ. ಹಾಗೆ ಸ್ವಲ್ಪ ಪೆಪ್ಪರ್ ಪುಡಿ ಹಾಕಿದೆ. ಪೆಪ್ಪರ್ ಪುಡಿ, ಹಾಗೆ ಒಂಚೂರು ಗರಂ ಮಸಾಲ, ಹಾಗೆಯೇ ಇನ್ನೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತೆ, ಒಂಚೂರು ಅರಿಶಿನ ಪುಡಿ ಹಾಕ್ತೆ. ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಕ್ಕೆ ಎಲ್ಲ ಇಡಬೇಕು, ಮಸಾಲೆ ಎಲ್ಲ ಇಟ್ಕೋಬೇಕು. ಬೆಳ್ಳುಳ್ಳಿ ಅಂತೂ ನಮ್ಮ ಮಗಳಿಗೆ ತುಂಬ ಇಷ್ಟ. ಬೆಳ್ಳುಳ್ಳಿ ಇದ್ದರೆ ಸಿಕ್ಕಿದ್ರೆ ಒಳಗೆ ಸೊಪ್ಪಿನ ಪಲ್ಯ ಯಾವುದೇ ಒಂದಕ್ಕೂ ಬೆಳ್ಳುಳ್ಳಿ ಮುಂದೆ ಇದ್ದರೆ ತುಂಬ ಇಷ್ಟಪಟ್ಟು ತಿಂತಾಳೆ. ನಮ್ಮ ಮನೆಯವ್ರಿಗೆ ಇಷ್ಟ ಇಲ್ಲ, ನಾನು ಅಷ್ಟೇ ತಿಂತೀನಿ. ಇನ್ನೊಂದು ಸ್ವಲ್ಪ ಪೆಪ್ಪರ್ ಪುಡಿ ಹಾಕ್ತೆ. ಪೆಪ್ಪರ್ ಪುಡಿ ಹಾಕಿ ಒಂಚೂರು ಗರಂ ಮಸಾಲ ಹಾಕ್ತೆ. ಅಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಬೇಕು. ಒಂದು 2 ನಿಮಿಷ ಮುಚ್ಚಬೇಕು. ಅದು ಬೇಯಬೇಕು. ಅದು ಅವೆಗೆ ಬೇಯಬೇಕು. ಚಿಕನಲ್ಲಾದರೆ ವೆರೈಟಿ ಮಾಡ್ಕೋಬೋದು. ಚಿಕನಲ್ಲೂ ಈ ಥರ ಮಾಡ್ಬೋದು. ಮಟನಲ್ಲಾದರೆ ಆಪ್ಷನ್ಗಳಿದ್ದಾವೆ, ಏನು ಅಷ್ಟು ತುಂಬ ಮಾಡೋಕ್ಕಾಗಲ್ಲ. ನೀವು ಬೇಯಿಸಿಟ್ಕೊಂಡ್ರೆ ಯಾವ ಥರನಾರು ಮಾಡ್ಬೋದು ಮಟನಲ್ಲಿ. ಚಿಕನಲ್ಲಿ ವೆರೈಟಿ ಥರ ಮಾಡ್ಬೋದು, ತುಂಬ ವೆರೈಟಿ ಮಾಡ್ಬೋದು ಚಿಕನ್ನು. ಮಟನ್ನ ಈ ಥರ ಮಾಡ್ತಾಯಿದ್ದೀನಿ. ಚಿಕನ್ನು ಈ ಥರ ಮಾಡ್ಬೋದು, ಚೆನ್ನಾಗಿರುತ್ತೆ. ಈ ಕಾಂಬಿನೇಷನ್ಗೆ ರಸಮ್ಮು ಇಲ್ಲ ತಿಳಿ ಸಾರು ಮಾಡ್ಕೊಂಡು, ಬಿಸಿ ಅನ್ನ ಮಾಡ್ಕೊಂಡು, ರಸಮ್ ಮಾಡ್ಕೊಂಡು ಇದನ್ನು ಸೈಡಿಗೆ ನಾನು ಫ್ರೈನ ತಿಂತಾಯಿದ್ರೆ ಎಷ್ಟು ರುಚಿಯಾಗಿರುತ್ತೆ. ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನಾನು ಹಸಿರು ಮೆಣಸಿನ್ಕಾಯಿ ಮತ್ತು ಪೆಪ್ಪರ್ ಪುಡಿ 2 ಹಾಕಿರೋದು. ತುಂಬ ಖಾರ ತಿನ್ನಲ್ಲ ನಾವು, ಹಂಗಾಗಿ ಅಷ್ಟು ಹಾಕ್ಕೊಂಡಿದ್ದೀನಿ. ತುಂಬ ಖಾರ ಆದರೂ ಚೆನ್ನಾಗಿರುತ್ತೆ ತಿಳಿ ಸಾರಿಗೆಲ್ಲ ನೆಂಚ್ಕೊಂಡು ತಿನ್ನೋಕ್ಕೆ. ನಾನು ಬಿರಿಯಾನಿ ಮಾಡಿದ್ದೆ, ಹಾಗೆ ಚಿಕನ್ ಗೊಜ್ಜು ಮಾಡಿದ್ದೆ. ಅದ್ರ ಜೊತೆಗೆ ಇದನ್ನು ಮಟನ್ ಪೆಪ್ಪರ್ ಡ್ರೈ ಮಾಡಿದ್ದೆ. ನೀವು ಇದೆಲ್ಲ ಒಂದು ಸಲ ಮಾಡ್ಕೊಂಡು ತಿನ್ನಿ, ಈ ಥರ ಮಟನ್ ಪೆಪ್ಪರ್ ಡ್ರೈನ. ನೋಡಿ, ನಲ್ಲಿ ಮೂಳೆ ಎಲ್ಲ ಇದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ.